ಇದು RSS ಬಗೆಗಿನ ಟೀಕೆ ಸಿದ್ದರಾಮಯ್ಯನವರದು. ಅಲ್ಲಿ ಒಂದು ರಿಯಾಕ್ಷನ್ ಕೇಳಬೇಕಾಗಿತ್ತು. ಯಾರ್ದು? ಅಲ್ಲಿ ಬಂದ್ರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಆರಂಭದಲ್ಲಿ RSSಗೆ ಹೋಗ್ತಾ ಇದ್ದೆ, ಶಾಖೆಗೆ ಹೋಗ್ತಾ ಇದ್ದೆ ಅಂತ. ಆಮೇಲೆ ಜನಾರ್ದನ ಪೂಜಾರಿ ಅವರು ಕೂಡ ಈ ಹಿಂದೆ ಹೇಳಿದ್ರು. RSS ಅಲ್ಲಿ ಒಂದು ಮಾತಿದೆ, ಅಂದ್ರೆ ಒಮ್ಮೆ ಭಗವದ್ ಧ್ವಜಕ್ಕೆ ನಮಸ್ತೆ ಮಾಡಿದ ನಂತರ ಆತ ಸದಸ್ಯ ಅಂತ ಲೆಕ್ಕ ಅಂತ, ಮತ್ತೆ ಇಲ್ಲ ನಾನು ಸದಸ್ಯ ಅಂತ ಹೇಳುವಂಗಿಲ್ಲ ಅಂತ ಅವ್ರದ್ದೊಂದು ನಂಬಿಕೆ ಅಂತ. ಆದ್ರೆ ಒಂದು ಟೀಕೆ ಟಿಪ್ಪಣಿಗಳ ವಿಚಾರದಲ್ಲಿ ನಮಗೂ ಕೆಲವು ಡೌಟ್ಗಳಿವೆ. ಓಕೆ, RSSನವರೇ ಗಲಾಟೆ ಮಾಡ್ತಾರೆ ಅಂತ ಇವರೇ ಹೇಳಿದ್ರು. ಉಳಿದವರಾಗಿದ್ರೆ ಗಲಾಟೆ ಕೆಲವು ಉದಾಹರಣೆಗಳನ್ನ ಕೊಟ್ಟರೆ ಏನ್ ಮಾಡೋಣ? ಈಗ ಡಿಜೆಹಳ್ಳಿ ಕೆಜೆ ಬಿಟ್ಟಾಕಿ ಉದಯಗಿರಿಯಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಅವ್ರಿಗೆ ಏನ್ ಶಿಕ್ಷೆ ಆಯ್ತು? ಉದಯಗಿರಿಯಲ್ಲಿ ಗಲಾಟೆ ಆಯ್ತಲ್ಲ, 7 ಪೊಲೀಸರು ಕೊಡಿದ್ರಲ್ಲ, ಒಂದು 10-15 ವೆಹಿಕಲ್ಗಳು ಜಖಮ್ ಆಯ್ತಲ್ಲ, ಏನ್ ಶಿಕ್ಷೆ ಕೊಟ್ರಿ? ಯಾರು ಮಾಡಿದ್ದು? RSS. ಕೆಜೆಹಳ್ಳಿ ಡಿಜೆಹಳ್ಳಿ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಹುಬ್ಳಿ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತಲ್ಲ, ಯಾರು ಮಾಡಿದ್ದು? ಆಮೇಲೆ ಶಿವಮೊಗ್ಗದಲ್ಲಿ ಆ ಹುಡುಗನ ಹತ್ಯೆ ಆಯ್ತಲ್ಲ, ಯಾರು ಮಾಡಿದ್ದು? ಆಮೇಲೆ ಮುಸ್ಲಿಮರ ಹತ್ಯೆಗಳು ಕೂಡ ಆಗಿದೆ. ಸೊ ವೈಸ ವರ್ಷ ಇದ್ದೇ ಇರುತ್ತೆ ಎಲ್ಲ ಕಡೆ, ಯಾರನ್ನು ಪರವಹಿಸಿ ಮಾತಾಡೋದು ಅಂತಲ್ಲ. ಹಿಂದೂ ಸಂಘಟನೆಗಳು ಗಲಾಟೆ ಮಾಡ್ತವೆ, ಮುಸ್ಲಿಂ ಸಂಘಟನೆಗಳು ಗಲಾಟೆ ಮಾಡ್ತವೆ. ಅದಕ್ಕೆ ನೀರೆರೆಯುವವರು ಯಾರು? ರಾಜಕೀಯ ನಾಯಕರು. ಅವ್ರು ಬಂದಾಗ ಇವರಿಗೆ ಸಪೋರ್ಟ್ ಮಾಡ್ತೀರಿ, ಇವ್ರು ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ. PFI ಇವರದೆಲ್ಲ ಕೇಸ್ಗಳನ್ನು ನೀವು ವಾಪಸ್ ತಗೋತೀರಿ, ಅವರ ಹಿಂದೂ ಸಂಘಟನೆಗಳ ಕೇಸ್ಗಳನ್ನು ಅವರು ವಾಪಸ್ ತಗೋತಾರೆ. ಯಾರನ್ನ ಹೇಳೋಣ? ಫೈನಲಿ ಮಂಗಳೂರಲ್ಲಿ 75 ಕೋಟಿ ರೂಪಾಯಿ ಡ್ರಗ್ಸ್ ಬಂತಲ್ಲ, ಅದೆಲ್ರಿಗೂ ಬೇಕು. ಅದು ಬೈಫರ್ಕೇಟ್ ಆಗೋದಿಲ್ಲ. ಅದನ್ನು ಸರಿ ಮಾಡೋಣ ನಾವು. ಈಗ ಇವತ್ತೇನು ಮಾತು ಕೇಳಿ ಬಂತು ಅಂತಂದ್ರೆ, ಹಾಗೇನೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಗಣರಾಜ್ಯೋತ್ಸವ ಪೆರೇಡ್ಗೆ ಅದನ್ನು ಕರೆದಿದ್ರು, ಬರಬೇಕಿದು ಅಂತೇಳಿ ಭಾಗವಹಿಸಿ ಅಂತ ಕರೆದಿದ್ರು. ಮಹಾತ್ಮ ಗಾಂಧಿ ಒಂದು ಶಾಖೆಗಲ್ಲ, ಅಲ್ಲಿಯ ಕೇಂದ್ರಕ್ಕೆ ಹೋಗಿದ್ರು. ಮಹಾತ್ಮ ಗಾಂಧಿ ಹೋಗಿದ್ರು, ಅಂಬೇಡ್ಕರ್ ಅವರು ಕೂಡ ಹೋಗಿದ್ರು. ಮಹಾತ್ಮ ಗಾಂಧಿ ಹೋಗ್ಬಿಟ್ಟು ಅಲ್ಲಿ ಶಿಸ್ತನ್ನು ನೋಡಿದಾಗ ಒಂದು ಹೇಳಿದ್ರಂತೆ, ಇದನ್ನ ನೀವು ಕಾಂಗ್ರೆಸ್ ಅಲ್ಲಿ ಶಾಮೀಲಾಗಿ ಇದನ್ನು ಯಾಕೆ ತರಬಾರದು ಅಂತ ಮಹಾತ್ಮ ಗಾಂಧಿ ಕೇಳಿದಂತ ಇತಿಹಾಸ ದಾಖಲೆಗಳಿವೆ. ಇರ್ಲಿ, ರಾಜಕೀಯವಾಗಿ ಅದು ಫೈಟ್ಗಳಾಗ್ತಾನೆ ಇರುತ್ತೆ. ಈಗ ಬಿಜೆಪಿಯವರು ಹೇಳಿದ್ರು, ದೇಶದ ಪ್ರಧಾನಿ ಮೋದಿ ಕೂಡ RSSಗೆ ಸೇರಿದವರು, ಗೃಹ ಮಂತ್ರಿ ಅಮಿತ್ ಶಾ ಕೂಡ RSSಗೆ ಸೇರಿದವರು, ಮಾಜಿ ಸಿಎಂ BS ಯಡಿಯೂರಪ್ಪ RSS ಸೇರಿದವರು, ವಿಪಕ್ಷ ನಾಯಕ ಅಶೋಕ್ RSS, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ RSS. ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ RSS, ಅತಿ ಹೆಚ್ಚು ನಂಬರ್ಸ್. RSS 60,000 ಶಾಖೆಗಳನ್ನು ದೇಶಾದ್ಯಂತ ಹೊಂದಿದೆ. RSS ನಲ್ಲಿ ಬರೋಬ್ಬರಿ 60 ಲಕ್ಷಕ್ಕಿಂತಲೂ ಹೆಚ್ಚು ಸ್ವಯಂ ಸೇವಕರಿದ್ದಾರಂತೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿದೆ, ಪಾಠ ಮಾಡ್ತಾರೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರದಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ABVP ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಇಷ್ಟೂ ಜನರು ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರಾ ಅಂತೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಇದು RSS ಬಗೆಗಿನ ಟೀಕೆ ಸಿದ್ದರಾಮಯ್ಯನವರದು. ಅಲ್ಲಿ ಒಂದು ರಿಯಾಕ್ಷನ್ ಕೇಳಬೇಕಾಗಿತ್ತು. ಯಾರ್ದು? ಅಲ್ಲಿ ಬಂದ್ರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾನು ಆರಂಭದಲ್ಲಿ RSSಗೆ ಹೋಗ್ತಾ ಇದ್ದೆ, ಶಾಖೆಗೆ ಹೋಗ್ತಾ ಇದ್ದೆ ಅಂತ. ಆಮೇಲೆ ಜನಾರ್ದನ ಪೂಜಾರಿ ಅವರು ಕೂಡ ಈ ಹಿಂದೆ ಹೇಳಿದ್ರು. RSS ಅಲ್ಲಿ ಒಂದು ಮಾತಿದೆ, ಅಂದ್ರೆ ಒಮ್ಮೆ ಭಗವದ್ ಧ್ವಜಕ್ಕೆ ನಮಸ್ತೆ ಮಾಡಿದ ನಂತರ ಆತ ಸದಸ್ಯ ಅಂತ ಲೆಕ್ಕ ಅಂತ, ಮತ್ತೆ ಇಲ್ಲ ನಾನು ಸದಸ್ಯ ಅಂತ ಹೇಳುವಂಗಿಲ್ಲ ಅಂತ ಅವ್ರದ್ದೊಂದು ನಂಬಿಕೆ ಅಂತ. ಆದ್ರೆ ಒಂದು ಟೀಕೆ ಟಿಪ್ಪಣಿಗಳ ವಿಚಾರದಲ್ಲಿ ನಮಗೂ ಕೆಲವು ಡೌಟ್ಗಳಿವೆ. ಓಕೆ, RSSನವರೇ ಗಲಾಟೆ ಮಾಡ್ತಾರೆ ಅಂತ ಇವರೇ ಹೇಳಿದ್ರು. ಉಳಿದವರಾಗಿದ್ರೆ ಗಲಾಟೆ ಕೆಲವು ಉದಾಹರಣೆಗಳನ್ನ ಕೊಟ್ಟರೆ ಏನ್ ಮಾಡೋಣ? ಈಗ ಡಿಜೆಹಳ್ಳಿ ಕೆಜೆ ಬಿಟ್ಟಾಕಿ ಉದಯಗಿರಿಯಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಅವ್ರಿಗೆ ಏನ್ ಶಿಕ್ಷೆ ಆಯ್ತು? ಉದಯಗಿರಿಯಲ್ಲಿ ಗಲಾಟೆ ಆಯ್ತಲ್ಲ, 7 ಪೊಲೀಸರು ಕೊಡಿದ್ರಲ್ಲ, ಒಂದು 10-15 ವೆಹಿಕಲ್ಗಳು ಜಖಮ್ ಆಯ್ತಲ್ಲ, ಏನ್ ಶಿಕ್ಷೆ ಕೊಟ್ರಿ? ಯಾರು ಮಾಡಿದ್ದು? RSS. ಕೆಜೆಹಳ್ಳಿ ಡಿಜೆಹಳ್ಳಿ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಹುಬ್ಳಿ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತಲ್ಲ, ಯಾರು ಮಾಡಿದ್ದು?
ಆಮೇಲೆ ಶಿವಮೊಗ್ಗದಲ್ಲಿ ಆ ಹುಡುಗನ ಹತ್ಯೆ ಆಯ್ತಲ್ಲ, ಯಾರು ಮಾಡಿದ್ದು? ಆಮೇಲೆ ಮುಸ್ಲಿಮರ ಹತ್ಯೆಗಳು ಕೂಡ ಆಗಿದೆ. ಸೊ ವೈಸಾ ವರ್ಷ ಇದ್ದೇ ಇರುತ್ತೆ ಎಲ್ಲ ಕಡೆ, ಯಾರನ್ನು ಪರವಹಿಸಿ ಮಾತಾಡೋದು ಅಂತಲ್ಲ. ಹಿಂದೂ ಸಂಘಟನೆಗಳು ಗಲಾಟೆ ಮಾಡ್ತವೆ, ಮುಸ್ಲಿಂ ಸಂಘಟನೆಗಳು ಗಲಾಟೆ ಮಾಡ್ತವೆ. ಅದಕ್ಕೆ ನೀರನೆಯುವವರು ಯಾರು? ರಾಜಕೀಯ ನಾಯಕರು. ಅವ್ರು ಬಂದಾಗ ಇವರಿಗೆ ಸಪೋರ್ಟ್ ಮಾಡ್ತೀರಿ, ಇವ್ರು ಬಂದಾಗ ಅವರಿಗೆ ಸಪೋರ್ಟ್ ಮಾಡ್ತೀರಿ. PFI ಇವರದೆಲ್ಲ ಕೇಸ್ಗಳನ್ನು ನೀವು ವಾಪಸ್ ತಗೋತೀರಿ, ಅವರ ಹಿಂದೂ ಸಂಘಟನೆಗಳ ಕೇಸ್ಗಳನ್ನು ಅವರು ವಾಪಸ್ ತಗೋತಾರೆ. ಯಾರನ್ನ ಹೇಳೋಣ? ಫೈನಲಿ ಮಂಗಳೂರಲ್ಲಿ 75 ಕೋಟಿ ರೂಪಾಯಿ ಡ್ರಗ್ಸ್ ಬಂತಲ್ಲ, ಅದೆಲ್ರಿಗೂ ಬೇಕು. ಅದು ಬೈಫರ್ಕೇಟ್ ಆಗೋದಿಲ್ಲ. ಅದನ್ನು ಸರಿ ಮಾಡೋಣ ನಾವು. ಈಗ ಇವತ್ತೇನು ಮಾತು ಕೇಳಿ ಬಂತು ಅಂತಂದ್ರೆ, ಹಾಗೇನೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಗಣರಾಜ್ಯೋತ್ಸವ ಪೆರೇಡ್ಗೆ ಅದನ್ನು ಕರೆದಿದ್ರು, ಬರಬೇಕಿದು ಅಂತೇಳಿ ಭಾಗವಹಿಸಿ ಅಂತ ಕರೆದಿದ್ರು. ಮಹಾತ್ಮ ಗಾಂಧಿ ಒಂದು ಶಾಖೆಗಲ್ಲ, ಅಲ್ಲಿಯ ಕೇಂದ್ರಕ್ಕೆ ಹೋಗಿದ್ರು. ಮಹಾತ್ಮ ಗಾಂಧಿ ಹೋಗಿದ್ರು, ಅಂಬೇಡ್ಕರ್ ಅವರು ಕೂಡ ಹೋಗಿದ್ರು. ಮಹಾತ್ಮ ಗಾಂಧಿ ಹೋಗ್ಬಿಟ್ಟು ಅಲ್ಲಿಯ ಶಿಸ್ತನ್ನು ನೋಡಿದಾಗ ಒಂದು ಹೇಳಿದ್ರಂತೆ, ಇದನ್ನ ನೀವು ಕಾಂಗ್ರೆಸ್ ಅಲ್ಲಿ ಶಾಮೀಲಾಗಿ ಇದನ್ನು ಯಾಕೆ ತರಬಾರದು ಅಂತ ಮಹಾತ್ಮ ಗಾಂಧಿ ಕೇಳಿದಂತ ಇತಿಹಾಸ ದಾಖಲೆಗಳಿವೆ. ಇರಲಿ, ರಾಜಕೀಯವಾಗಿ ಅದು ಫೈಟ್ಗಳಾಗ್ತಾನೆ ಇರುತ್ತೆ. ಈಗ ಬಿಜೆಪಿಯವರು ಹೇಳಿದ್ರು, ದೇಶದ ಪ್ರಧಾನಿ ಮೋದಿ ಕೂಡ RSSಗೆ ಸೇರಿದವರು, ಗೃಹ ಮಂತ್ರಿ ಅಮಿತ್ ಶಾ ಕೂಡ RSSಗೆ ಸೇರಿದವರು, ಮಾಜಿ CM BS ಯಡಿಯೂರಪ್ಪ RSS ಸೇರಿದವರು, ವಿಪಕ್ಷ ನಾಯಕ ಅಶೋಕ್ RSS, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ RSS. ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ RSS, ಅತಿ ಹೆಚ್ಚು ನಂಬರ್ಸ್. RSS 60,000 ಶಾಖೆಗಳನ್ನು ದೇಶಾದ್ಯಂತ ಹೊಂದಿದೆ. RSS ನಲ್ಲಿ ಬರೋಬ್ಬರಿ 60 ಲಕ್ಷಕ್ಕಿಂತಲೂ ಹೆಚ್ಚು ಸ್ವಯಂ ಸೇವಕರಿದ್ದಾರಂತೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿದೆ, ಪಾಠ ಮಾಡ್ತಾರೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರದಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ABVP ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಇಷ್ಟು ಜನರು ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರಾ ಅಂತೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಇದು RSS ಬಗೆಗಿನ ಟೀಕೆ ಸಿದ್ದರಾಮಯ್ಯನವರದು. ಅಲ್ಲಿ ಒಂದು ರಿಯಾಕ್ಷನ್ ಕೇಳಬೇಕಾಗಿತ್ತು. ಯಾರ್ದು? ಅಲ್ಲಿ ಬಂದ್ರು DK ಶಿವಕುಮಾರ್ ಅವರು. DK ಶಿವಕುಮಾರ್ ಹೇಳಿದ್ರು, ನಾನು ಆರಂಭದಲ್ಲಿ RSSಗೆ ಹೋಗ್ತಾ ಇದ್ದೆ, ಶಾಖೆಗೆ ಹೋಗ್ತಾ ಇದ್ದೆ ಅಂತ. ಆಮೇಲೆ ಜನಾರ್ದನ ಪೂಜಾರಿ ಅವರು ಕೂಡ ಈ ಹಿಂದೆ ಹೇಳಿದ್ರು. RSS ಅಲ್ಲಿ ಒಂದು ಮಾತಿದೆ, ಅಂದ್ರೆ ಒಮ್ಮೆ ಭಗವದ್ ಧ್ವಜಕ್ಕೆ ನಮಸ್ತೆ ಮಾಡಿದ ನಂತರ ಆತ ಸದಸ್ಯ ಅಂತ ಲೆಕ್ಕ ಅಂತ, ಮತ್ತೆ ಇಲ್ಲ ನಾನು ಸದಸ್ಯ ಅಂತ ಹೇಳುವಂಗಿಲ್ಲ ಅಂತ ಅವ್ರದ್ದೊಂದು ನಂಬಿಕೆ ಅಂತ. ಆದ್ರೆ ಒಂದು ಟೀಕೆ ಟಿಪ್ಪಣಿಗಳ ವಿಚಾರದಲ್ಲಿ ನಮಗೂ ಕೆಲವು ಡೌಟ್ಗಳಿವೆ. ಓಕೆ, RSSನವರೇ ಗಲಾಟೆ ಮಾಡ್ತಾರೆ ಅಂತ ಇವರು ಹೇಳಿದ್ರು. ಉಳಿದವರಾಗಿದ್ರೆ ಗಲಾಟೆ ಕೆಲವು ಉದಾಹರಣೆಗಳನ್ನ ಕೊಟ್ಟರೆ ಏನ್ ಮಾಡೋಣ? ಈಗ DJ KJ ಬಿಟ್ಟಾಕಿ, ಉದಯಗಿರಿಯಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಅವ್ರಿಗೆ ಏನ್ ಶಿಕ್ಷೆ ಆಯ್ತು? ಉದಯಗಿರಿಯಲ್ಲಿ ಗಲಾಟೆ ಆಯ್ತಲ್ಲ, 7 ಪೊಲೀಸರು ಕೊಡಿದ್ರಲ್ಲ, ಒಂದು 10-15 ವೆಹಿಕಲ್ಗಳು ಜಖಮ್ ಆಯ್ತಲ್ಲ, ಏನ್ ಶಿಕ್ಷೆ ಕೊಟ್ರಿ? ಯಾರು ಮಾಡಿದ್ದು? RSS. KJ DJ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಹುಬ್ಳಿ ಗಲಾಟೆ ಆಯ್ತಲ್ಲ, ಯಾರು ಮಾಡಿದ್ದು? ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತಲ್ಲ, ಯಾರು ಮಾಡಿದ್ದು? ಆಮೇಲೆ ಶಿವಮೊಗ್ಗದಲ್ಲಿ ಆ ಹುಡುಗನ ಹತ್ಯೆ ಆಯ್ತಲ್ಲ, ಯಾರು ಮಾಡಿದ್ದು? ಆಮೇಲೆ ಮುಸ್ಲಿಮರ ಹತ್ಯೆಗಳು ಕೂಡ ಆಗಿದೆ. ಸೊ ವೈಸಾ ವರ್ಷ ಇದ್ದೇ ಇರುತ್ತೆ ಎಲ್ಲ ಕಡೆ, ಯಾರನ್ನು ಪರವಹಿಸಿ ಮಾತಾಡೋದು ಅಂತಲ್ಲ. ಹಿಂದೂ ಸಂಘಟನೆಗಳು ಗಲಾಟೆ ಮಾಡ್ತವೆ, ಮುಸ್ಲಿಂ ಸಂಘಟನೆಗಳು ಗಲಾಟೆ ಮಾಡ್ತವೆ. ಅದಕ್ಕೆ ನೀರನೆಯುವವರು ಯಾರು? ರಾಜಕೀಯ ನಾಯಕರು. ಅವ್ರು ಬಂದಾಗ ಇವರಿಗೆ ಸಪೋರ್ಟ್ ಮಾಡ್ತೀರಿ, ಇವ್ರು ಬಂದಾಗ ಅವರಿಗೆ ಸಪೋರ್ಟ್ ಮಾಡ್ತೀರಿ. PFI ಇವರದೆಲ್ಲ ಕೇಸ್ಗಳನ್ನು ನೀವು ವಾಪಸ್ ತಗೋತೀರಿ, ಅವರ ಹಿಂದೂ ಸಂಘಟನೆಗಳ ಕೇಸ್ಗಳನ್ನು ಅವರು ವಾಪಸ್ ತಗೋತಾರೆ. ಯಾರನ್ನ ಹೇಳೋಣ? ಫೈನಲಿ ಮಂಗಳೂರಲ್ಲಿ 75 ಕೋಟಿ ರೂಪಾಯಿ ಡ್ರಗ್ಸ್ ಬಂತಲ್ಲ, ಅದೆಲ್ರಿಗೂ ಬೇಕು. ಅದು ಬೈಫರ್ಕೇಟ್ ಆಗೋದಿಲ್ಲ. ಅದನ್ನು ಸರಿ ಮಾಡೋಣ ನಾವು. ಈಗ ಇವತ್ತೇನು ಮಾತು ಕೇಳಿ ಬಂತು ಅಂತಂದ್ರೆ, ಹಾಗೇನೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಗಣರಾಜ್ಯೋತ್ಸವ ಪೆರೇಡ್ಗೆ ಅದನ್ನು ಕರೆದಿದ್ರು, ಬರಬೇಕಿದು ಅಂತೇಳಿ ಭಾಗವಹಿಸಿ ಅಂತ ಕರೆದಿದ್ರು. ಮಹಾತ್ಮ ಗಾಂಧಿ ಒಂದು ಶಾಖೆಗಲ್ಲ, ಅಲ್ಲಿಯ ಕೇಂದ್ರಕ್ಕೆ ಹೋಗಿದ್ರು. ಮಹಾತ್ಮ ಗಾಂಧಿ ಹೋಗಿದ್ರು, ಅಂಬೇಡ್ಕರ್ ಅವರು ಕೂಡ ಹೋಗಿದ್ರು.
ಮಹಾತ್ಮ ಗಾಂಧಿ ಹೋಗ್ಬಿಟ್ಟು ಅಲ್ಲಿ ಶಿಸ್ತನ್ನು ನೋಡಿದಾಗ ಒಂದು ಹೇಳಿದ್ರಂತೆ, ಇದನ್ನ ನೀವು ಕಾಂಗ್ರೆಸ್ ಅಲ್ಲಿ ಶಾಮೀಲಾಗಿದ್ದನ್ನು ಯಾಕೆ ತರಬಾರದು ಅಂತ ಮಹಾತ್ಮ ಗಾಂಧಿ ಕೇಳಿದಂತ ಇತಿಹಾಸ ದಾಖಲೆಗಳಿವೆ. ಇರಲಿ, ರಾಜಕೀಯವಾಗಿ ಅದು ಫೈಟ್ಗಳಾಗ್ತಾನೆ ಇರುತ್ತೆ. ಈಗ ಬಿಜೆಪಿಯವರು ಹೇಳಿದ್ರು ದೇಶದ ಪ್ರಧಾನಿ ಮೋದಿ ಕೂಡ ಆರ್ಎಸ್ಎಸ್ಗೆ ಸೇರಿದವರು, ಗೃಹ ಮಂತ್ರಿ ಅಮಿತ್ ಶಾ ಕೂಡ ಆರ್ಎಸ್ಎಸ್ಗೆ ಸೇರಿದವರು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆರ್ಎಸ್ಎಸ್ ಸೇರಿದವರು, ವಿಪಕ್ಷ ನಾಯಕ ಅಶೋಕ್ ಆರ್ಎಸ್ಎಸ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್. ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿದೆ ಆರ್ಎಸ್ಎಸ್, ಅತಿ ಹೆಚ್ಚು ನಂಬರ್ಸ್. ಆರ್ಎಸ್ಎಸ್ 60,000 ಶಾಖೆಗಳನ್ನು ದೇಶಾದ್ಯಂತ ಹೊಂದಿದೆ. ಆರ್ಎಸ್ಎಸ್ನಲ್ಲಿ ಬರೋಬ್ಬರಿ 60 ಲಕ್ಷಕ್ಕಿಂತಲೂ ಹೆಚ್ಚು ಸ್ವಯಂ ಸೇವಕರಿದ್ದಾರಂತೆ. ಬರೋಬ್ಬರಿ 30,000ಕ್ಕೂ ಹೆಚ್ಚು ವಿದ್ಯಾಮಂದಿರಗಳಿದೆ, ಪಾಠ ಮಾಡ್ತಾರೆ. ಆ ವಿದ್ಯಾಮಂದಿರಗಳಲ್ಲಿ 30 ಲಕ್ಷ ಪ್ರಾಧ್ಯಾಪಕರಿದ್ದಾರೆ. 30,000 ವಿದ್ಯಾಮಂದಿರದಲ್ಲಿ 50 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. 50 ಲಕ್ಷಕ್ಕೂ ಹೆಚ್ಚು ಎಬಿವಿಪಿ ಸದಸ್ಯರಿದ್ದಾರೆ. ಬರೋಬ್ಬರಿ 10 ಕೋಟಿಗೂ ಅಧಿಕ ಬಿಜೆಪಿ ಸದಸ್ಯರಿದ್ದಾರೆ. ಇಷ್ಟೂ ಜನರು ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರಾ ಅಂತೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ.